ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆದಿದ್ದಾರೆ ಅವ್ರನ್ನ ಜೈಲಿಗೆ ಕಳಿಸಬೇಕು. वहां कांग्रेस के मुख्यमंत्री उन पर जमीन घोटाले के आरोप लगे हैं. ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಯಾರಿಗೂ ಹೆದರೋದು ಬೇಡ, ಕೇರ್ ಮಾಡೋದು ಬೇಡ, ರಾಜೀನಾಮೆ ಕೊಡೋದು ಬೇಡ, ಕಾನೂನು ಹೋರಾಟ ಮಾಡಿ ಯಾರು ಬೇಡ ಅಂತಾರೆ. ಆದರೆ ನಿಮಗೊಂದು ಆತ್ಮಸಾಕ್ಷಿ ಇದ್ದರೆ, ಆತ್ಮಗೌರವ ಇದ್ದರೆ ಅದಕ್ಕಾದರೂ ಹೆದರಬೇಕಲ್ವಾ? ಸಿ ಎಂ ಸಿದ್ದರಾಮಯ್ಯನವರೇ, ಗೌರವ ಕೊಡಬೇಕಲ್ವಾ? ನಿಮಗೆ ಆತ್ಮಸಾಕ್ಷಿ ಪಾಪ ಪ್ರಜ್ಞೆ ಇಲ್ವಾ? ರಾಜೀನಾಮೆ ಕೊಡುವ ಮಾತೇ ಇಲ್ಲ. ನನ್ನೊಟ್ಟಿಗೆ ಹೈಕಮಾಂಡ್ ಇದೆ, ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ ಅಂತಿರಲ್ಲ. ನಿಮ್ಮ ಆಯ್ಕೆ ಮಾಡಿರೋದು ಮತದಾರರ, ಕಾರ್ಯಕರ್ತರ. ಹಾಗಾದರೆ ಯಾರು ಲೋಕಾಯುಕ್ತ ತನಿಖೆ ಎದುರಿಸುತ್ತೇನೆ, ಹೋರಾಟ ಮಾಡ್ತೇನೆ ಅಂತೀರಾ? ಅದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು. ಅದೇ ಲೋಕಾಯುಕ್ತ ರದ್ದು ಮಾಡಿದ ಸಂಸ್ಥೆಯೇ ತನಿಖೆ ಮಾಡ್ತದೆ ಅಂದರೆ ಅದಕ್ಕಿಂತ ದೊಡ್ಡ ಜೋಕಿಲ್ಲ. ಅದೇ ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಲೋಕಾಯುಕ್ತ ಸಂಸ್ಥೆ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡೋಕ್ಕೆ ಆಗೋಲ್ಲ ಅಂತಿದ್ದಾರೆ. ಹಾಗಾದರೆ ಲೋಕಾಯುಕ್ತ ಏನು ಮೇಲಿನ ಇಳಿದು ಬಂದಿದ್ದ? ತನಿಖೆ ಮಾಡೋರು ಪೊಲೀಸ್ ಇಲಾಖೆಯಲ್ಲೇ ಇದ್ದಾರಲ್ವ? ಇನ್ನು ಲೋಕಾಯುಕ್ತದಲ್ಲಿ ತನಿಖೆ ಹೇಗೆ, ಯಾವ ಮಟ್ಟದಲ್ಲಿ ನಡೀತದೆ ಅನ್ನೋದು ಕರ್ನಾಟಕ ಜನತೆಗೆ ಗೊತ್ತಿಲ್ಲ ಅಂತೇನಲ್ಲ. ವೆಂಕಟಾಚಲಯ್ಯ, ಸಂತೋಷ್ ಹೆಗ್ಡೆ ಆಯುಕ್ತರಾಗಿದ್ದ ಕಾಲದಲ್ಲಿ ಲೋಕಾಯುಕ್ತಕ್ಕೆ ಕದರು ಸುಳ್ಳೇನಲ್ಲ, ಈಗ ಬುಸುಗುಟ್ಟುತ್ತಷ್ಟೇ. ಲೋಕಾಯುಕ್ತ ಸ್ವಾಯತ್ತ ಸಂಸ್ಥೆ ಆದರೆ ಲೋಕಾಯುಕ್ತವನ್ನೇ ಸಿದ್ದರಾಮಯ್ಯ ಮುಗಿಸಿದ್ರಲ್ಲ. ಅದಕ್ಕೇನಂತೀರ ಗೃಹ ಸಚಿವರೇ? 2016ರಲ್ಲಿ ಮುಖ್ಯಮಂತ್ರಿ ಆದ ಬೆನ್ನಿಗೆ ಸಿದ್ದರಾಮಯ್ಯ ಲೋಕಾಯುಕ್ತ ಅಧಿಕಾರದ ಹಲ್ಲು ಕಿತ್ತು ಹಾವಿನಂತೆ ಮಾಡಿ ಪರ್ಯಾಯ ACB ರಚನೆ ಮಾಡಿದರು. ಇದೀಗ ಲೋಕಾಯುಕ್ತ ಅಧಿಕಾರ ಕಸಿದ CM ಸಿದ್ದರಾಮಯ್ಯ ಅದೇ ಲೋಕಾಯುಕ್ತದ ಬಲೆಯಲ್ಲಿ ಸಿಲುಕ್ತಾರಾ? ಅಚ್ಚರಿ ಆಗಲ್ವಾ? ಹಾಗಾದರೆ ಮುಡಾ ಹಗರಣದಲ್ಲಿ ಲೋಕಾಯುಕ್ತ ತನಿಖೆ ಎದುರಿಸಬೇಕಾದ CM ಮುಂದಿರೋ ಆಯ್ಕೆಗಳನ್ನು ನೋಡಿಕೊಂಡು ಬರೋಣ ಬನ್ನಿ. ಕರ್ನಾಟಕ ಲೋಕಾಯುಕ್ತ ದೇಶವನ್ನೇ ಬೆರಗುಗೊಳಿಸಿದಷ್ಟೇ ಅಲ್ಲ, ಕರ್ನಾಟಕ ಲೋಕಾಯುಕ್ತದಂತೆ ನಮ್ಮಲ್ಲಿಯೂ ಇರಬೇಕು ಎಂದು ಬೇರೆ ರಾಜ್ಯದವರು ಬಯಸಿದ ಕಾಲ ಇತ್ತು. ಭ್ರಷ್ಟಾಚಾರಗಳ ನಿದ್ದೆಯಲ್ಲೂ ಬೆವರುವಂತೆ ಮಾಡಿದ ಲೋಕಾಯುಕ್ತ ಸಂಸ್ಥೆ ಹುಟ್ಟು ಕರ್ನಾಟಕ. ಲೋಕಾಯುಕ್ತ ನ್ಯಾಯಮೂರ್ತಿಗಳು ಹಾಗೂ ಪೊಲೀಸರು ಭ್ರಷ್ಟರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ರು. ಭ್ರಷ್ಟರನ್ನು ಸಾಕ್ಷಿ ಸಮೇತ ಬೆತ್ತಲೆಗೊಳಿಸಿ ನಾಡಿನ ಮುಂದಿರಿಸಿದ್ರು. ಪ್ರತಿ ದಾಳಿ ರಾಜ್ಯಾದ್ಯಂತ ಸದ್ದು ಮಾಡ್ತಿತ್ತು. ಕೋಟಿ ಕೋಟಿ ಹಣ ಸಮೇತ ಭ್ರಷ್ಟ ಅಧಿಕಾರಿಗಳ ಬಲವೇ ಕೆಡವಿದರು. ನಿಮ್ಮ ವಿಷಯದಲ್ಲಿ ಹಾಗೆ ಆಗುತ್ತಾ? ಆದರೆ 2016ರಲ್ಲಿ ಸಿದ್ದರಾಮಯ್ಯ ಭ್ರಷ್ಟಾಚಾರ ನಿಗ್ರಹ ದಳ ACB ರಚನೆ ಮಾಡಿ ಲೋಕಾಯುಕ್ತ ಅಧಿಕಾರ ಮೊಟಕುಗೊಳಿಸಿಲ್ವ? 1988ರ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಲೋಕಾಯುಕ್ತಕ್ಕೆ ಲಭ್ಯವಾಗಿದ್ದ ಪೊಲೀಸ್ ತನಿಖಾ ಅಧಿಕಾರ ಕಿತ್ತುಕೊಂಡು ACBಗೆ ನೀಡಿದ್ರಿ. ಯಾಕೆ ಸಿದ್ದರಾಮಯ್ಯನವರೇ? ಇನ್ನು ಸಿದ್ದರಾಮಯ್ಯನವರ ಕಾಲದಲ್ಲಿ ರಚನೆಯಾಗಿದ್ದ ಭ್ರಷ್ಟಾಚಾರ ನಿಗ್ರಹ ದಳ ACBಗೆ ಕರ್ನಾಟಕ ಹೈಕೋರ್ಟ್ ಕೊನೆ ಮಳೆ ಜೊಳಿತು. ಮತ್ತು ಲೋಕಾಯುಕ್ತಕ್ಕೆ ಪವರ್ ನೀಡಿದ್ದ ಇತಿಹಾಸ ಲೋಕಾಯುಕ್ತ ಸಂಸ್ಥೆಯನ್ನೇ ಬುಡಬೇಲು ಮಾಡಿದ್ದ CM ಸಿದ್ದರಾಮಯ್ಯ ಅದೇ ಲೋಕಾಯುಕ್ತ ಬಲೆಗೆ ಸಿಲುಕಿದ್ದಾರೆ. ತನಿಖೆ ಪ್ರಾಮಾಣಿಕವಾಗಿ ನಡೆಯುತ್ತಾ? ಲೋಕಾಯುಕ್ತ ರಿವೆಂಜ್ ತಗೊಳ್ಳುತ್ತಾ? ಮೂಡಾ ಹಗರಣ ಸಂಬಂಧಿಸಿ ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶಿಸಿದೆ.
ಮುಂದಿನ 3 ತಿಂಗಳಲ್ಲಿ ವರದಿ ನೀಡುವಂತೆಯೂ ಸೂಚನೆ ನೀಡಿದೆ. ಸಿದ್ದರಾಮಯ್ಯ ವಿರುದ್ಧ FIR ದಾಖಲು ಮಾಡಿ ತನಿಖೆ ಕೈಗೊಳ್ಳುತ್ತಾ ಅಥವಾ CBI ತನಿಖೆ ಮಾಡುತ್ತಾ? ಕೋರ್ಟ್ ತೀರ್ಪು ಬರ್ತಿದ್ದಂತೆ ಸಿದ್ದರಾಮಯ್ಯ ವಿರುದ್ಧ FIR ದಾಖಲು ಸಾಧ್ಯತೆ ಹೆಚ್ಚು. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ದೂರು ದಾಖಲಾಗುತ್ತಾ? FIR ದಾಖಲಾದರೆ CM ಸಿದ್ದರಾಮಯ್ಯ ಬಂಧನ ಆಗುತ್ತಾ? ರಾಜೀನಾಮೆ ಕೊಡೋದಿಲ್ಲ, ತನಿಖೆ ಎದುರಿಸ್ತೇನೆ ಎನ್ನುವ ಸಿದ್ದರಾಮಯ್ಯ ಲೋಕಾಯುಕ್ತ ಅರೆಸ್ಟ್ ಮಾಡುತ್ತಾ? CM ಸಿದ್ದರಾಮಯ್ಯ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತನಿಖೆ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಅರ್ಜಿ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆ ನೀಡುವಂತೆ ಮನವಿ ಮಾಡಲಿದ್ದಾರೆ. ಹೈಕೋರ್ಟ್ ತಡೆಯಾಜ್ಞೆ ನೀಡಿದರೆ ಸಿದ್ದರಾಮಯ್ಯ ತನಿಖೆಯಿಂದ ರಿಲೀಫ್. ತನಿಖೆಗೆ ರಾಜ್ಯಪಾಲರು ನೀಡಿದ ಅನುಮತಿ ಎತ್ತಿ ಹಿಡಿದ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಲು CM ಸಿದ್ಧತೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ರಾಜ್ಯಪಾಲರ ಆದೇಶಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ತಡೆಯಾಜ್ಞೆ ನೀಡಿದರೆ ಸಿದ್ದರಾಮಯ್ಯಗೆ ರಿಲೀಫ್ ಸಿಗುತ್ತೆ. ಒಂದು ವೇಳೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ರಿಲೀಫ್ ಸಿಗದಿದ್ದರೆ ತಕ್ಷಣ ಸುಪ್ರೀಂ ಕೋರ್ಟ್ ಮೆಟ್ಟಲೇರಲು CM ಪರ ವಕೀಲರು ಸಿದ್ಧತೆ ನಡೆಸುತ್ತಿದ್ದಾರೆ ಎನ್ನಲಾಗುತ್ತೆ. 1988ರ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಲೋಕಾಯುಕ್ತಕ್ಕೆ ಲಭ್ಯವಾಗಿದ್ದ ತನಿಖಾ ಅಧಿಕಾರ ಕಿತ್ತುಕೊಂಡು ACBಗೆ ನೀಡಲಾಯಿತು. ಸಿದ್ದರಾಮಯ್ಯ ಅಧಿಕಾರಾವಧಿಯಲ್ಲಿ ಭ್ರಷ್ಟಾಚಾರ ಪ್ರಕರಣಗಳ ತನಿಖೆಗೆ ರಚಿಸಿದ್ದ ACB 2022ರಲ್ಲಿ ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸಿ ತೀರ್ಪು ನೀಡಿತ್ತು. ಅಲ್ಲದೆ ACB ಮುಂದಿದ್ದ ಎಲ್ಲ ಪ್ರಕರಣ ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡುವಂತೆ ಸೂಚಿಸಿತ್ತು. ಸ್ವಾಮಿ ಸಿದ್ದರಾಮಯ್ಯ ಅಧಿಕಾರ ಮೋಹ ಬಿಟ್ಟು ರಾಜೀನಾಮೆ ಕೊಟ್ಟು ಸಮಾಜವಾದ ಪದಕ್ಕೆ ಅರ್ಥ ಉಳಿಸಿ. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಒಂದೇ ತಾನೇ. ಯಡಿಯೂರಪ್ಪ ರಾಜೀನಾಮೆ ಕೇಳಿದ್ದ ಹಿಂದೆ ನೀವೇ ಅಲ್ವಾ? ಅವರಿಗೊಂದು ನ್ಯಾಯ, ನಿಮಗೊಂದು ನ್ಯಾಯನ? ಕರ್ನಾಟಕದಲ್ಲಿ ಈಗಾಗಲೇ SIT ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಿಂದ ನಗೆಪಾಟಲಿಗೆ ಈಡಾಗಿದೆ. ಹಿಂದೆ ವೆಂಕಟಾಚಲಂ, ಸಂತೋಷ್ ಹೆಗಡೆ ತರಹದ ಲೋಕಾಯುಕ್ತರು ಶಕ್ತಿ ತುಂಬಿದ ಸಂಸ್ಥೆ ಹಿಂದಿನಂತೆ ಇದೆಯಾ? ಪ್ರಾಮಾಣಿಕ ತನಿಖೆ ಆಗುತ್ತಾ? ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂದು ಜನ ಬಯಸ್ತಾ ಇದ್ದಾರೆ. ಹಾಗಂತ ಸಿದ್ದರಾಮಯ್ಯ ಅವರಿಗೆ ಮೂಢ ಹಗರಣದ ವಾಸನೆ ಇತ್ತು. ಚುನಾವಣೆ ಸಮಯದಲ್ಲಿ ಸೈಲೆಂಟಾಗಿ ಸುದ್ದಿಯಾಗಿದ್ದರು. ಸಿದ್ದರಾಮಯ್ಯ ಉಡಾಪೆ ಮಾಡಿದರ ಪರಿಣಾಮ ಇವತ್ತು ಮೂಢ ಉರುಳು ಕತ್ತು ಸುತ್ತಿಕೊಳ್ತಿದ್ದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ತಕ್ಷಣ 14 ಸೈಟ್ ಸರೆಂಡರ್ ಮಾಡಿ ತನಿಖೆ ಆದೇಶ ಮಾಡಿದ್ದರೆ ಅದರ ಕಥೆಯೇ ಬೇರೆ. CM ಆಸೆಗೆ ಬಿದ್ದರ ಗೊತ್ತಾಗಲ್ಲ. ಹಿಂದೆ ಸಿದ್ದು ವಾಚ್ ಗಿಫ್ಟ್ ರಾಜ್ಯಾದ್ಯಂತ ಸಂಚಲನೆ ಮೂಡಿಸಿದ್ದು ಹೌದಾದರೂ ಕೊನೆಗೆ ವಾಚ್ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿ ಪ್ರಕರಣಕ್ಕೆ ತೆರೆ ಎಳೆದಿದ್ದರು. ಇವತ್ತು ಸಿದ್ದರಾಮಯ್ಯ ಮೂಢ ಸೈಟ್ ಸರೆಂಡರ್ ಮಾಡಿದ್ದರೆ ಹೌದಪ್ಪ, ಅವರು ಸಾಮಾಜಿಕ ನ್ಯಾಯ ಕಪ್ಪು ಚುಕ್ಕಿಯಲ್ಲದ ಪ್ರಾಮಾಣಿಕರಾಗಿ ಉಳಿತಿದ್ದರು. ಆದರೆ ಅದನ್ನು ಮುಸಿ ನುಂಗಿ ಹಾಕಿಬಿಡುತ್ತಲ್ಲ. ಯಡಿಯೂರಪ್ಪ ಡಿನೋಟಿಫಿಕೇಷನ್ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೇಳಿದ್ರಿ. ಯಡಿಯೂರಪ್ಪ CM ಆಗಿಯೇ ಇದ್ದರೆ ತನಿಖೆ ಪ್ರಾಮಾಣಿಕವಾಗಿ ನಡೆಯೋದಿಲ್ಲ ಅಂದ್ರಿ. ನೀವು ಅಧಿಕಾರದಲ್ಲಿದ್ದು ತನಿಖೆ ಮಾಡಿದರೆ ಅದು ಪ್ರಾಮಾಣಿಕವಾಗಿರುತ್ತಾ? ನಿಮಗೊಂದು ನ್ಯಾಯ, ಬೇರೆಯವರಿಗೊಂದು ನ್ಯಾಯವ? ಪ್ರಾಸಿಕ್ಯೂಷನ್ ವಿರುದ್ಧ ನೀವು ಸಂಘವಿಗೆ ಬುಲಾವ್ ಮಾಡಿದಾಗಲೇ ನಿಮ್ಮ ಹಸ್ತಕ್ಷೇಪ ಇದೆ ಎನ್ನುವುದು ನಾಡಿನ ಜನರಿಗೆ ಗೊತ್ತಾಗಿ ಹೋಗಿತ್ತು. ಇನ್ನು ನೀವು ನಿಮ್ಮ ಪಟಾಲಮ್ಮು BJP ಕುತಂತ್ರ ಸಿದ್ದರಾಮಯ್ಯ ಏನೋ ತಪ್ಪು ಮಾಡಿಲ್ಲ ಅಂತ ಲಬೋಲಬೋ ಬಾಯ್ ಪಡ್ಕೊಳ್ತಿದ್ದಾರೆ. ಪ್ರಾಸಿಕ್ಯೂಷನ್ ತನಿಖೆ ರಾಜ್ಯಪಾಲ ಒಪ್ಪಿಗೆ ಕೊಡಬಾರ್ದಿತ್ತ. ಹಾಗಿದ್ದರೆ ಹಾಳಾಗಿ ಹೋಗಲಿ. ಅವರು BJP ಏಜೆಂಟ್ ಅಂತ ಆರೋಪ ಮಾಡಿಕೊಂಡ್ರು. ಹೈಕೋರ್ಟು ಏನೇ ಆಗಲಿ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ, ಹರಿಯಾಣದಲ್ಲಿ ಹರಾಜಿಗಿಟ್ಟು ರಾಜ್ಯದ ಏಕೈಕ ಮುಖ್ಯಮಂತ್ರಿ, ಕನ್ನಡಿಗರು ಹೆಮ್ಮೆ ಪಡುವ. आज कर्नाटका में उनकी सरकार है. जरा देखिए, अभी तो 2 साल हुए हैं, क्या हाल करके रखा है. ಸಿದ್ದರಾಮಯ್ಯ ಮೂಢ ಉರುಳು ಸಂಗತಿ. ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.
तो कर्नाटका के मुख्यमंत्री हाईकोर्ट चले गए। हाईकोर्ट ने भी उनको एक और डंडा मारा। ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ರಾಜಕಾರಣಗಳು ಮಾಡ್ತಾ ಇದ್ದಾರೆ, ಕೆಲವು ಇರುತ್ತಲ್ಲ